ಮಾಲ್ತಿ, ಪ್ರಸ್ತಕ್ಕೆ ಇವತ್ತು ಒಳ್ಳೆ ಮುಹೂರ್ತ ಇದೆ ಅಂತ ಪುರೋಹಿತರು ಹೇಳಿದ್ರು. ಎಲ್ಲ ವ್ಯವಸ್ಥೆ ಮಾಡ್ಕೊಂಬಿಡೋಣ. ಅತ್ತೆ, ಮನೇಲಿ ಈಗಿರೋ ಪರಿಸ್ಥಿತಿಲಿ ಈ ಶಾಸ್ತ್ರ ಇಟ್ಕೊಳ್ಳೋದು ಸರಿನಾ ಬೇಡವೇನೋ ಅಂತ ಅನಿಸ್ತಿದೆ. ಓ, ರಮೇಶನ ಬಗ್ಗೆ ಹೇಳ್ತಿದ್ಯಾ? ಅವನನ್ನು ಕಟ್ಕೊಂಡು ಶಾಸ್ತ್ರನ ಮುಂದಕ್ಕೆ ಹಾಕಿದ್ರೆ ಈ ಜನ್ಮ ಕಳೆದ್ರೂ ಪ್ರಸ್ತ ಆಗಲ್ಲ. ನೋಡು ಮಾಲ್ತಿ, ಇದು ಬರೀ ಸಂಭ್ರಮ ಅಲ್ಲ, ಮದುಮಕ್ಕಳಿಗೆ ಆಗ್ಬೇಕಾಗಿರೋ ಕಾರ್ಯ. ಪಾಪ ಮಕ್ಕಳು ಎಷ್ಟೆಲ್ಲ ಏರುಪೇರು ಮಧ್ಯದಲ್ಲಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಒಂದು ಮನೆ ಅಂದಮೇಲೆ ನೂರಾರು ಅಡೆತಡೆಗಳು ಬರ್ತಾನೆ ಇರುತ್ತೆ. ಹಾಗಂತ ಈ ಶಾಸ್ತ್ರನ ನಿಲ್ಸಕ್ಕಾಗತ್ತಾ? ಕರುಣಾನಿಧಿಯಿಂದ ನಮ್ಮ ವಂಶದ ಕುಡಿ ಬೆಳಿಬೇಕು. ಇವತ್ತು ರಾತ್ರಿ ಈ ಮಂಗಳ ಕಾರ್ಯ ಆಗಲೇಬೇಕು. ನೋ ಕಾಂಪ್ರಮೈಸ್. ಸರಿ ಅತ್ತೆ, ಆಗೋ ಕಾರ್ಯ ಆಗ್ಬಿಡ್ಲಿ. ನೋಡಿದ್ಯಾ, ಕೊನೆಗೂ ನೀನು ನನ್ನ ದಾರಿಗೆ ಬಂದೆ. ಡೆಕೋರೇಷನ್ ಮಾಡೋರಿಗೆ ಹೇಳಬೇಕಿತ್ತು. ವಾ ವಜ್ಜಿ, ಎಂತ ಸ್ವೀಟ್ ನ್ಯೂಸ್ ಕೊಟ್ಟೆ. ಅಣ್ಣ ನಿಧಿ ರೂಮ್ನ ಡೆಕೋರೇಟ್ ಮಾಡೋದ್ರ ಬಗ್ಗೆ ನೀವ್ ಯಾರು ತಲೆ ಕೆಡಿಸ್ಕೋಬೇಡಿ. ಆ ಪೂರ್ತಿ ಜವಾಬ್ದಾರಿ ನಂದು. ನಾನೇ ಹೋಗಿ ರೂಮ್ನ ಸ್ವರ್ಗದ ತರ ಡೆಕೋರೇಟ್ ಮಾಡ್ತೀನಿ. ಜಸ್ಟ್ ವೇಟ್ ಅಂಡ್ ಸಿ. ಏನೇ ಕಳ್ಳಿ, ಇದೆಲ್ಲ ನಿನ್ ಹೇಗೆ ಗೊತ್ತು? ಅಲಂಕಾರ ಮಾಡಕ್ ಮುಂಚೆ ವಿಷಯ ಸರಿಯಾಗಿ ತಿಳ್ಕೊಂಡು ಮಾಡಬೇಕು. ಹಾ, ಮೈ ಡಿಯರ್ ಸ್ವೀಟ್ ಅಜ್ಜಿ, ಡೋಂಟ್ ಅಂಡರ್ ಎಸ್ಟಿಮೇಟ್ ಮೈ ಪವರ್. ಪ್ರಸ್ತುತ ಶಾಸ್ತ್ರ ಹೇಗಿರುತ್ತೆ ಅಂತ ನನಗೂ ಗೊತ್ತು. ಪರವಾಗಿಲ್ವೇ? ಅಗತ್ಯಕ್ಕಿಂತ ವಿಷಯ ಜಾಸ್ತಿನೇ ತಿಳ್ಕೊಂಡಿರೋ ಹಾಗಿದೆ. ನಾವ್ ಈಗಿನ ಕಾಲದ ಜನರೇಷನ್ ಯೂತ್ಸ್ ಎಲ್ಲ ತಿಳ್ಕೊಂಡಿರ್ತೀವಿ. ಜನರಲ್ ನಾಲೆಡ್ಜ್ ಎಲ್ಲದರಲ್ಲೂ ಬೇಕಾಗುತ್ತಲ್ವಾ? ಹಾಗೆ ಈಗಿನ ಜನರೇಷನ್ ಸ್ಟೈಲಲ್ಲೇ ಡೆಕೋರೇಟ್ ಮಾಡ್ತೀವಿ. ನೋಡ್ತಾ ಇದ್ರೆ ಹಾಗೆ ಎಲ್ಲರೂ ಫಿದಾ ಆಗ್ಬಿಡ್ಬೇಕು. ಒಂದ್ ಚಾನ್ಸ್ ಕೊಡಿ. ಸರಿ ಆಯ್ತಮ್ಮ, ಅದೇನು ಮಾಡ್ತೀಯೋ ಮಾಡು, ಆದರೆ ಬ್ಯೂಟಿಫುಲ್ ಆಗಿರಬೇಕು. ಥ್ಯಾಂಕ್ ಯು ಅಜ್ಜಿ. ಇವತ್ತು ಈ ರಾಧಿಕದ ನಿಜವಾದ ಟ್ಯಾಲೆಂಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಬಾಯ್. ದೊಡಮ್ಮ, ನಾವು ಮಾಡ್ತಿರೋ ಅಲಂಕಾರ ನೋಡ್ತಿದ್ದ ಹಾಗೆ ಅಣ್ಣ ಮತ್ತೆ ನಿಧಿ ಇಬ್ರು ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗೋದಂತೂ ಪಕ್ಕ. ಹೌದೌದು, ಅವ್ನು ಮುದ್ದಿನ ತಂಗಿ ರೆಡಿ ಮಾಡ್ತಿದ್ದಾಳೆ ಅಂದಮೇಲೆ ಖುಷಿ ಪಟ್ಟೆ ಪಡ್ತಾನೆ ಅಲ್ವಾ? ಮತ್ತೆ ಸರಿ, ನೀನು ರೆಡಿ ಮಾಡ್ತಿರೋ, ನಾನು ನಿಧಿನ್ ಕರ್ಕೊಂಬರ್ತೀನಿ. ಸರಿ ದೊಡಮ್ಮ. ಅಮ್ಮ, ಬಾ ಬಾ ಬಾ, ನೀನು ಸ್ವಲ್ಪ ಹೆಲ್ಪ್ ಮಾಡು. ಅಣ್ಣನ ರೂಮು ಇಂದ್ರಲೋಕದ ಥರ ಕಾಣಿಸ್ಬೇಕು. ಇಂದ್ರಲೋಕಕ್ಕೆ ಇಷ್ಟು ಬೆಂಕಿ ಹಾಕ. ನಾನು ಹೇಳೋ ಮಾತು ಸ್ವಲ್ಪ ಕೇಳ್ತೀಯಾ? ಆ ಕರ್ಣ ನಿನ್ಗೆ ಯಾವ ಸೀಮೆ ಅಣ್ಣನೇ? ತೊಟ್ಟಿಲ್ ಸಿಕ್ಕಿರೋ ಅನಾಥ ಅವನು. ಯಾವಾಗ ನೋಡಿದ್ರು ಅಣ್ಣ ಅಣ್ಣ ಅನ್ಕೊಂಡು ತಕ್ಕದೆ ಅಂತ ಕುಳಿತಾ ಇರ್ತೀಯಲ್ಲ ಅವನ ಹಿಂದೆ. ಇವಾಗ ನೋಡಿದ್ರೆ ಒಂದು ಫಸ್ಟ್ ನೈಟ್ಗೆ ಅಂತ ಇಷ್ಟೆಲ್ಲ ಡೆಕೋರೇಷನ್ನು. ಬುದ್ಧಿ ಇದೆಯಾ ನಿಂಗೆ? ಅಮ್ಮ, ಅಣ್ಣನ ಬಗ್ಗೆ ಅಷ್ಟು ಚೀಪಾಗಿ ಮಾತಾಡಬೇಡ. ಆ್ಯಕ್ಚುಲಿ ನಾಚಿಕೆ ಆಗಬೇಕಾಗಿರೋದು ನನಗಲ್ಲ, ನಿನಗೆ. ಕರ್ಣಣ್ಣ ನನ್ನ ಸ್ವಂತ ಅಣ್ಣ ಅಲ್ಲದೆ ಇರ್ಬೋದು, ಆದರೆ ಆ ದೇವ್ರು ಕೊಟ್ಟಿರೋ ದಿ ಬೆಸ್ಟ್ ಗಿಫ್ಟ್ ಅವನು. ಹೋದ ಜನ್ಮದಲ್ಲಿ ಅದೇನು ಪುಣ್ಯ ಮಾಡಿದ್ನೋ, ಈ ಲೈಫಲ್ಲಿ ಅವನು ನನಗೆ ಅಣ್ಣನಾಗಿ ಬಂದಿದ್ದಾನೆ. ಅವನ ಥರ ನೀವು ಯಾವತ್ತಾದರೂ ನನಗೆ ಕಾಳಜಿ ತೋರಿಸಿದ್ದೀರಾ ಹೇಳಿ? ಅಮ್ಮ, ಒಂದು ನಿಮಿಷ, ನನ್ನ ಮಾತಿನ್ನೂ ಮುಗ್ದಿಲ್ಲ. ಸಂಜು ನನ್ನ ಸ್ವಂತ ಅಣ್ಣ ಆದರೂ ಒಂದೇ ಒಂದಿನ ನನ್ನ ಪ್ರೀತಿಯಿಂದ ಮಾತಾಡ್ಸಿದಾನ? ಇಲ್ಲ. ಬರೀ ರಕ್ತ ಹಂಚ್ಕೊಂಡು ಹುಟ್ಟೋದಲ್ಲ, ಪ್ರೀತಿ ಹಂಚ್ಕೋಬೇಕು. ಅಣ್ಣನ ಸ್ಥಾನದಲ್ಲಿ ನಿಂತು ನನ್ಗೇನೇನೆಲ್ಲ ಮಾಡಬೇಕೋ ಅದನ್ನ ಮಾಡಿರೋದು ಕರ್ಣ ಅಣ್ಣನೇ. ಅದಕ್ಕೆ ತಂಗಿಯಾಗ ಅವನಿಗೋಸ್ಕರ ಏನೇನು ಮಾಡಬೇಕೋ ಅದನ್ನ ಮಾಡೇ ಮಾಡ್ತೀನಿ. ನಾಲ್ಗೆ ತುಂಬ ಉದ್ದಾಗ್ತಿದೆ ರಾಧಿಕಾ, ನನಗೆ ಎದುರು ಥರ ಕೊಡ್ತೀಯಾ? ಯಾಕೆ? ಇರೋ ಸತ್ಯ ಹೇಳಿದ್ರೆ ಸಿಟ್ಟು ಬರುತ್ತಾ? ನೀವು ನನಗೋಸ್ಕರ ಏನು ಮಾಡಿದ್ದೀರಾ? ಯಾವಾಗಲೂ ಜಗಳ ಆಡೋದು, ಕರ್ಣನಿಗೆ ಹೇಗೆ ತೊಂದರೆ ಕೊಡಲಿ, ಅವ್ನು ನೆಮ್ಮದಿನ ಹೇಗೆ ಕೆಡಿಸ್ಲಿ ಅಂತ ಯೋಚನೆ ಮಾಡೋದು. ಕೊನೆಗೆ ಅವನ ಹತ್ರನೇ ಹೋಗಿ ದುಡ್ಡು ಕೇಳೋದು. ಇದೆಲ್ಲ ನನಗೆ ಗೊತ್ತಿಲ್ಲ ಅನ್ಕೊಂಡ್ಯಾ? ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದೀನಿ ಅಷ್ಟೇ. ನೋಡಮ್ಮ, ನೀನು ಏನಾದರೂ ಹೇಳ್ಕೊ, ನಾನಂತೂ ಅಣ್ಣಂಗೆ ಸಪೋರ್ಟ್ ಮಾಡೋಳೆ, ಮಾಡ್ತಾನೆ ಇರ್ತೀನಿ.
ನಿನ್ಗೋಗಿ ಹೇಳಕ್ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಅದು ಇವಾಗ ಗೊತ್ತಾಯ್ತಾ? ಛೇ, ಆಹಾ, ಮದುವೆ ಆಗಿ ಗಂಟೆ ಆಗಿಲ್ಲ, ಆವಾಗಲೇ ಕೆಲಸ ಶುರು ಮಾಡ್ಕೊಂಡ್ಬಿಟ್ಯಾ? ಯಾವ ಕೆಲಸನೂ ಪೆಂಡಿಂಗ್ ಇರಬಾರ್ದು, ಎಲ್ಲ ಪಟಪಟ ಅಂತ ಮುಗಿಬಿಡ್ಬೇಕು. ಡಾಕ್ಟರ್ ನಿಧಿ ಅವರೇ, ಈ ಕೆಲಸದಲ್ಲೆಲ್ಲ ಮುಳುಗೋಗಿ ಇವತ್ತು ನಿಮ್ಮ ಫಸ್ಟ್ ನೈಟ್ ಇದೆ ಅನ್ನೋದನ್ನ ಮರಿಬೇಡಿ. ಆಹಾ, ನಾಚಿಕೆ ನೋಡು. ಫಸ್ಟ್ ನೈಟ್ಗೆ ಬೇಗ ಬೇಗ ರೆಡಿ ಆಗಬೇಕು. ಅಣ್ಣಂಗೆ ಇಂಪ್ರೆಸ್ ಆಗೋ ಥರ ನಾನು ನಿನ್ನ ರೆಡಿ ಮಾಡ್ತೀನಿ. ಈ ರೆಡಿ ಗಿಡಿ ಎಲ್ಲ ಬೇಡ, ಅದ್ರಲ್ಲಿ ಏನಿದೆ? ಅದರಲ್ಲೇ ಇರೋದು. ಮದುವೆ ಆದಮೇಲೆ ಇದೆಲ್ಲ ಕಾಮನ್ ಅಲ್ವಾ? ನಿಂಗೇನು ಗೊತ್ತಾಗಲ್ಲ, ನಾನು ಹೇಳಿದ್ದನ್ನ ಸುಮ್ಮನೆ ಕೇಳಬೇಕಷ್ಟೆ. ಪರವಾಗಿಲ್ವೇ? ನಮ್ಮ ರಾಧಿಕಾ ತುಂಬ ಇಂಪ್ರೂವ್ ಆಗಿದ್ದಾಳೆ. ಏನಾದರೂ ಹೇಳು, ಒಳ್ಳೆ ಕೆಲಸ ಮಾಡ್ತಿದ್ಯಾ. ಎಷ್ಟೇ ಆದರೂ ನಿನ್ನ ಮೊಮ್ಮಗಳಲ್ವಾ? ಅದು ಸರಿ, ಕರ್ಣ ಯಾಕಿನ್ನೂ ಬಂದಿಲ್ಲ? ಆಗಲೇ ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಿದ್ರು, ಸ್ವಲ್ಪ ಟೆನ್ಷನಲ್ಲಿದ್ದಾಗಿತ್ತು. ಆಮೇಲೆ ಅವ್ರು ಒಳಗೆ ಬಂದೇ ಇಲ್ಲ ಅಮ್ಮ. ಮೋಸ್ಟ್ಲಿ ಅವರು ಹಾಸ್ಪಿಟಲ್ಗೆ ಹೋಗಿರಬೇಕು. ಇರಿ, ನಾನೇ ಫೋನ್ ಮಾಡ್ತೀನಿ. ಹೇಳೇನಿದೆ? ಕರ್ಣ ಸರ್, ಎಲ್ಲಿದ್ದೀರಾ? ಇಲ್ಲೇ ಹಾಸ್ಪಿಟಲ್ ಎಮರ್ಜೆನ್ಸಿ ಕೇಸ್ ಅಂತ ಬಂದೆ. ಸಾರಿ, ನಿಮಗೆ ಇನ್ಫಾರ್ಮ್ ಮಾಡೋಕ್ಕಾಗಲಿಲ್ಲ. ಬೇಗ ಬರ ಕೇಳು. ಹೌದಾ, ಸರಿ ಹಾಗಿದ್ರೆ. ನಿಧಿ, ನಾನು ಆಮೇಲೆ ಮಾಡಿದೆ. ಅಯ್ಯೋ, ಬೇಗ ಬರೋಕೆ ಹೇಳೋದಲ್ವಾ? ಏನು ಗೊತ್ತಾಗಲ್ಲ ನಿನಗೆ. ಅಲ್ಲ ಕಣೆ, ಮದುವೆ ಆಗಿದ್ದೀನ ಹೇಗೆ ಮಾತಾಡಬೇಕು ಅದು ಬಿಟ್ಬಿಟ್ಟು ನೀನು ಹಲೋ ಕಳ್ಳ ಸರ್ ಎಲ್ಲಿದ್ದೀರಾ? ಹಾಸ್ಪಿಟ್ಲಲ್ಲಿ ಇದ್ದೀರಾ? ಬೆಳಗಾಗೋವರೆಗೂ ಅಲ್ಲೇ ಇದ್ದು ಎಲ್ಲ ಕೇಸು ಅಟೆಂಡ್ ಮಾಡಿಬಿಟ್ಟು ಬನ್ನಿ, ಸರಿನಾ? ಹೀಗೇನೆ ಮಾತಾಡ್ತಾರೆ. ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಇದ್ದೀರಾ, ಅದನ್ನು ನಾನು ಒಪ್ಕೋತೀನಿ. ಆದರೆ ಇವತ್ತು ನಿಮ್ಮ ಮದುವೆ ಆಗಿದ್ದೀನ, ನಿಮಗೂ ಸ್ವಲ್ಪ ಟೈಮ್ ಕೊಟ್ಕೋಬೇಕಲ್ವಾ? ಇರಿಯತ್ತೆ, ನಾನೇ ಫೋನ್ ಮಾಡಿ ಕೇಳ್ತೀನಿ. ಮಾಡಿ ಹೇಳಿ ಅಮ್ಮ. ನಿಂಗೆ ಆಸ್ಪತ್ರೆಗೆ ಹೋಗೋಕೆ ಯಾರೋ ಹೇಳಿದ್ದು? ಮದುವೆ ಆಗಿದ್ದಿ, ನಾನು ಕೆಲಸ ಮಾಡಬೇಕಾ? ಈಗಿಂದೀಗಲೇ ಹೊರಟು ಬಾ ಮನೆಗೆ. ಅಮ್ಮ, ಒಂದು ಎಮರ್ಜೆನ್ಸಿ ಇದೆ, ಬೇಗ ಬರೋಕ್ಕಾಗಲ್ಲ. ಕೊಡಿ, ನಾನು ಮಾತಾಡ್ತೀನಿ. ಇವತ್ತು ನಿನಗೆ ಮದುವೆ ಆಗಿದೆ ಅನ್ನೋದು ಜ್ಞಾಪಕ ಇದೆ ನಿನಗೆ? ಪಾಪ ನಿಧಿ ನಿನಗೋಸ್ಕರ ಕಾಯ್ತಾ ಇದ್ದಾಳೆ.